ನಮಸ್ಕಾರ ದೇವರು. ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಶೋ ದಟ್ ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ ಕೊಟ್ಟಿದ್ದಾರೆ, ಆರ್ ಕೋಲಿನಿಯರ್ ಅಂತ ನಾವು ತೋರಿಸಬೇಕು. ಇಲ್ಲಿ ನೋಡಿ, ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ, ಇದು ಪಾಯಿಂಟ್ ಸಿ. ಗೊತ್ತಾಯ್ತಾ? ಈಗ ಅಂದ್ರೆ ಇದು x1, ಇದು y1, x2, y2, x3, y3 ಅಂತ ಕನ್ಸಿಡರ್ ಮಾಡೋಣ. ಕೋಲಿನಿಯರ್ ಅಂತ ಏನಾಗುತ್ತೆ? ಎಸ್, ಏರಿಯಾ 0 ಆಗಿರುತ್ತೆ. ಫಸ್ಟ್ ಇದನ್ನು ಬರೀರಿ ಫಾರ್ಮುಲಾ 1/2 ಇಂಟು ಡಿಟರ್ಮಿನೆಂಟ್ ಆಫ್ x1 y1 1, x2 y2 1, x3 y3 1 ಈಸ್ ಈಕ್ವಲ್ ಟು 0. ಯಾಕಂದ್ರೆ ಎಸ್ ಕೋಲಿನಿಯರ್. ಈಗ ಅದರದ್ದು ವ್ಯಾಲ್ಯೂ ಬರೆಯೋಣ. ಏನು ಆಗುತ್ತೆ? 1/2 ಇಂಟು x1 ಜಾಗದಲ್ಲಿ ಇದೆ y1 ಜಾಗದಲ್ಲಿ b ಪ್ಲಸ್ ಸಿ ಇದೆ. ನೆಕ್ಸ್ಟ್ 1 x2 ಜಾಗದಲ್ಲಿ b, y2 ಜಾಗದಲ್ಲಿ c ಪ್ಲಸ್ a 1, c a ಪ್ಲಸ್ b 1 ಈಸ್ ಈಕ್ವಲ್ ಟು 0 ಅಂತ ನಾವು ತೋರಿಸಬೇಕು. ಅವರು ಈಸ್ ಈಕ್ವಲ್ ಟು 0 ಅಂತ ಕೊಡಲಿಲ್ಲ, ನೆನಪಿರಲಿ, ಶೋ ದಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಡೈರೆಕ್ಟ್ ಕೋಲಿನಿಯರ್ ನೋಡಿದ ತಕ್ಷಣ 0 ಅಂತ ಹಾಕೋದಲ್ಲ, ಇದನ್ನ ನಾವು 0 ಅಂತ ನಾವೇ ಪ್ರೂವ್ ಮಾಡಬೇಕು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡೋಣ. 1/2 ಇಂಟು ಡಿಟರ್ಮಿನೆಂಟ್ ಸಾಲ್ವ್ ಮಾಡೋದು ಗೊತ್ತಿದಲ್ವಾ? ಫಸ್ಟ್ ರೋ ಇಂದಾನೆ ಸಾಲ್ವ್ ಮಾಡೋಣ. a ಇಂಟು c ಪ್ಲಸ್ a ಇಂಟು 1, c ಪ್ಲಸ್ a, ನೆಕ್ಸ್ಟ್ 1 ಮೈನಸ್ 1 ಇಂಟು a ಪ್ಲಸ್ ಬಿ ಮೈನಸ್ a ಪ್ಲಸ್ ಬಿ. ಹೌದಲ್ವಾ? ಇಲ್ಲಿ ನೋಡಿ, ಇದನ್ನ ಬ್ರಾಕೆಟ್ ಹಾಕಿ ಬರೀರಿ. ಡೈರೆಕ್ಟ್ ಆಗಿ ಮೈನಸ್ a ಪ್ಲಸ್ ಬಿ ಬರೆದ್ರೆ ಮೈನಸ್ a ಗಷ್ಟೇ ಸಂಬಂಧಪಟ್ಟಂಗೆ ಆಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಅಂದ್ರೆ ಮೈನಸ್ b ಪ್ಲಸ್ ಸಿ ಮಲ್ಟಿಪ್ಲೈಡ್ ಬೈ ಏನ್ ಬರುತ್ತೆ? b ಇಂಟು 1, b ಮೈನಸ್ 1 ಇಂಟು ಸಿ ಮೈನಸ್ ಸಿ ಆಗುತ್ತೆ. ನೆಕ್ಸ್ಟ್ ಪ್ಲಸ್ 1 ಇಂಟು b ಇಂಟು a ಪ್ಲಸ್ ಬಿ ಮೈನಸ್ ಸಿ ಇಂಟು ಸಿ ಪ್ಲಸ್ a ಆಗುತ್ತೆ. ಹೌದಲ್ವಾ? ಈಗ ಇದನ್ನ ಸಾಲ್ವ್ ಮಾಡೋಣ. 1/2 ಇಂಟು, ಈಗ ನೋಡಿ, a ಇದನ್ನ ಬ್ರಾಕೆಟ್ ಅನ್ನ ಓಪನ್ ಮಾಡಿ, ಸಿ ಪ್ಲಸ್ a ಮೈನಸ್ ಬಿ ಆಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಮೈನಸ್, ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡೋದು ಅಂತ ಗೊತ್ತಿದಲ್ವಾ? ಎಸ್, ಒಂದೊಂದೇ ಟರ್ಮ್ ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನೋಡಿ, ಮೈನಸ್ ಇಲ್ಲೇ ಇರಲಿ, ಮೈನಸ್ ಕಾಮನ್ ಇದೆ, ಗೊತ್ತಿದಲ್ವಾ? ನೆಕ್ಸ್ಟ್ b ಇಂಟು ಬಿ, ಬಿ ಸ್ಕ್ವೇರ್, b ಇಂಟು ಮೈನಸ್ ಸಿ ಮೈನಸ್ ಬಿ ಸಿ. ನೆಕ್ಸ್ಟ್ ಸಿ ಇಂಟು ಬಿ ಪ್ಲಸ್ ಬಿ ಸಿ ಅಥವಾ ಸಿ ಬಿ. ನೆಕ್ಸ್ಟ್ ಸಿ ಇಂಟು ಮೈನಸ್ ಸಿ ಮೈನಸ್ ಸಿ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ 1 ಇದೆ, ಸೊ 1 ಬರೀಬೇಕಂತಿಲ್ಲ. ಈಗ ಇದನ್ನ ಮಲ್ಟಿಪ್ಲೈ ಮಾಡಬೇಡಿ. a ಇಂಟು ಬಿ, ಎ ಬಿ ಪ್ಲಸ್ ಬಿ ಇಂಟು ಬಿ, ಬಿ ಸ್ಕ್ವೇರ್ ಮೈನಸ್, ನೋಡಿ ಮೈನಸ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಮೈನಸ್ ಸಿನೇ ಮಲ್ಟಿಪ್ಲೈ ಮಾಡಿ, ಇಲ್ಲಾಂದ್ರೆ ಬ್ರಾಕೆಟ್ ಆಗಿ ಬರೀರಿ. ನಾನು ಮೈನಸ್ ಸಿನೇ ಮಲ್ಟಿಪ್ಲೈ ಮಾಡಿ ಬರ್ತೀನಿ. ಮೈನಸ್ ಸಿ ಇಂಟು ಸಿ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಸಿ ಇಂಟು ಎ ಮೈನಸ್ ಎ ಸಿ. ಹೌದಲ್ವಾ? ಎಸ್. ನೆಕ್ಸ್ಟ್ ಈಗ ಮತ್ತೆ ಸಿಂಪ್ಲಿಫೈ ಮಾಡೋಣ. 1/2 ಇಂಟು, ನೋಡಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಕ್ಯಾನ್ಸಲ್ ಆಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಇದನ್ನ ಎ ಇಂದ ಮಲ್ಟಿಪ್ಲೈ ಮಾಡಬೇಡಿ. ಎ ಇಂಟು ಸಿ ಎ ಸಿ, ನೆಕ್ಸ್ಟ್ ಎ ಇಂಟು ಮೈನಸ್ ಬಿ ಮೈನಸ್ ಎ ಬಿ. ನೆಕ್ಸ್ಟ್ ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಸಿ ಸ್ಕ್ವೇರ್ ಅಂದ್ರೆ ಪ್ಲಸ್ ಸಿ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಈಗ ಇದನ್ನ ಡೈರೆಕ್ಟ್ ಆಗಿ ಬರೀಬಹುದು, ಯಾಕಂದ್ರೆ ಪ್ಲಸ್ ಇದೆ ಅಲ್ವಾ? ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಎ ಸಿ ಇದೆ. ಹೌದಲ್ವಾ? ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಪ್ಲಸ್ ಎ ಸಿ ಇದೆ, ಇಲ್ಲಿ ಮೈನಸ್ ಎ ಸಿ ಇದೆ. ಹೌದಲ್ವಾ? ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಮೈನಸ್ ಎ ಬಿ ಇದೆ, ಇಲ್ಲಿ ಪ್ಲಸ್ ಎ ಬಿ ಇದೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ ಬಿ ಸಿ, ಇಲ್ಲಿ ಪ್ಲಸ್ ಬಿ ಸಿ ಇದೆ, ಕ್ಯಾನ್ಸಲ್. ಇಲ್ಲಿ ಪ್ಲಸ್ ಸಿ ಸ್ಕ್ವೇರ್, ಇಲ್ಲಿ ಪ್ಲಸ್ ಸಿ ಸ್ಕ್ವೇರ್ ಇದೆ, ಇದು ಕೂಡ ಕ್ಯಾನ್ಸಲ್. ಅಂದ್ರೆ ಏನು ನೋಡಿತು? ಒಟ್ಟು ಕ್ಯಾನ್ಸಲ್ ಆದ್ರೆ ಎಸ್ 1/2 ಇಂಟು 0 ಅಂದ್ರೆ ಏನಿರುತ್ತೆ? 0 ಇರುತ್ತೆ. ಅಂದ್ರೆ 0 ಅಂದ್ರೆ ಏನು? ಎಸ್, ಪಾಯಿಂಟ್ ಕೋಲಿನಿಯರ್ ಆಗಿದೆ ಅಂತ ಅರ್ಥ. ನಾವು ಡೈರೆಕ್ಟ್ ಫಸ್ಟ್ ಗೆ 0 ತಗೊಳ್ಳೋದಲ್ಲ, 0 ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಕ್ವಶನ್ ಅನ್ನ ಸರಿಯಾಗಿ ಓದ್ಕೋಬೇಕು. ಗೊತ್ತಾಯ್ತಲ್ವಾ? ಧನ್ಯವಾದ ದೇವರು.